तो चलिए शुरू करते हैं। ಹೊಸದಾಗಿ ಗ್ರಾಜುಯೇಟ್ ಆಗಿ ಬಯಾಲಜಿ ಓದಿರೋ ಒಬ್ಬ ಹುಡುಗ ಝೂಗೆ ಇಂಟರ್ವ್ಯೂ ಬಂದಿರ್ತಾನೆ. ಅವ್ನಿಗೆ ಚಿಕ್ಕ ವಯಸ್ಸಿಂದಾನೆ ಅನಿಮಲ್ಸ್ ಮೇಲೆ ತುಂಬಾ ತಿಳ್ಕೊಬೇಕನ್ನೋ ಆಸೆ. ಸೊ ಅದಕ್ಕೋಸ್ಕರನೇ ಅವನು ಬಯಾಲಜಿ ಎಲ್ಲ ಓದಿ ಇವಾಗ ಝೂ ಅಲ್ಲಿ ಇಂಟರ್ವ್ಯೂ ಬಂದಿರ್ತಾನೆ. ಓಡೆ ಹೋಯ್ತಿದಂಗೆ ಇಂಟರ್ವ್ಯೂ ತಗೊಳ್ಳೋರು ಸಡನ್ ಆಗಿ ಹೋದ್ವಾರ ತಾನೇ ನಮ್ ಝೂ ಅಲ್ಲಿ ಒಂದು ಗೋರಿಲ್ಲ ತೀರ್ಕೊಂಡ್ಬಿಟ್ಟು, ಸೊ ಅದಕ್ಕೋಸ್ಕರನೇ ಅದ್ರ ಬದಲು ನೀನ್ ಗೋರಿಲ್ಲ ವೇಷ ಹಾಕೊಂಡು ಗೋರಿಲ್ಲಸ್ ಅಲ್ಲಿ ಇರ್ಬೇಕು ಅಂತ ಅವ್ನಿಗೆ ಹೇಳ್ತಾರೆ. ಇದನ್ ಕೇಳ್ತಿದಂಗೆ ಆ ಹುಡುಗಂಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಏನೋ ಕನ್ಸ್ ಕಟ್ಕೊಂಡ್ ಬಂದೆ, ಡಿಗ್ರಿ ಎಲ್ಲ ಮುಗಿಸ್ಕೊಂಡ್ ಬಂದೆ, ಇವ್ರು ನೋಡಿದ್ರೆ ಹಿಂಗೆ ಹೇಳ್ತವ್ರಲ್ಲ ಅಂತ ಯೋಚನೆ ಮಾಡ್ಬೇಕಾರೆ ಹುಡುಗಂಗ್ ಗೊತ್ತಾಗುತ್ತೆ ಅವನ ಹತ್ರ ಇದ್ದಿದ್ ಕಾಸೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿದೆ. ಅವನ ಹತ್ರ ಮನೆ ಬಾಡಿಗೆ ಕಟ್ಟಕ್ಕೂ ಕಾಸಿಲ್ಲ ಅಂತ. ಅದಕ್ಕೋಸ್ಕರ ಅವ್ನು ಏನ್ ಮಾಡೋದು ಅಂತ ಕೆಲ್ಸಕ್ಕೆ ಒಪ್ಕೊಂಡ್ಬಿಡ್ತಾನೆ. ಸಿಕ್ಕಿರೋ ಕೆಲಸ ಇಷ್ಟ ಇಲ್ಲ ಅಂದ್ರು ಕೊಟ್ಟಿರೋ ಕೆಲಸ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡು ಒಂದು ಗೋರಿಲ್ಲ ಏನ್ ಮಾಡುತ್ತೋ ಪ್ರತಿಯೊಂದನ್ನು ಇವನು ಗೋರಿಲ್ಲ ವೇಷ ಹಾಕೊಂಡು ಮಾಡ್ತಾ ಇರ್ತಾನೆ. ನಡೆಯೋದು, ಎಗಡೋದು, ಮರದ ಮೇಲೆ ಹತ್ತೋದು, ಎದೆ ಹೊಡ್ಕೊಳ್ಳೋದು ಎಲ್ಲಾ ವಿಷಯನೂ ಮಾಡ್ತಾ ಇರ್ತಾನೆ. ಸೊ ಇದನ್ನ ನೋಡಕ್ಕೆ ಒಂದ್ ಸೆಲ್ ಹತ್ರ ತುಂಬಾ ಜನ ಸೇರ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಒಂದ್ ದಿವಸ ಹಿಂಗೆ ಕ್ರೌಡ್ ನ ಅಟ್ರಾಕ್ಷನ್ ಮಾಡಕ್ಕೆ ಎಕ್ಸೈಟ್ಮೆಂಟ್ ಅಲ್ಲಿ ಒಂದ್ ದೊಡ್ಡ ಮರನ ಹಾಕ್ಬಿಟ್ಟು ಸ್ಟಂಟ್ ಮಾಡ್ತಾ ಇರ್ತಾನೆ. ಮರದ ಮೇಲೆ ಹತ್ಬಿಟ್ಟು ಸ್ಟಂಟ್ ಮಾಡ್ಬೇಕಾರೆ ಗೊತ್ತಾಗ್ದಿರ ಮಿಸ್ ಆಗಿ ಪಕ್ಕದಲ್ಲೇ ಇರೋ ಸಿಂಹದ ಸೆಲ್ ಒಳಗಡೆ ಬಿಟ್ಬಿಡ್ತಾನೆ. ಇವ್ನು ಬೀಳ್ಬೇಕಾರೆ ಮಲ್ಕೊಂಡಿದ್ದ ಸಿಂಹ ಇವ್ನು ಬಿದ್ದಿದ್ ಸೌಂಡ್ ಕೇಳಿ ಎತ್ ಕುತ್ಕೊಂಡ್ಬಿಡುತ್ತೆ. ಇವನು ಅವ್ರ ಹತ್ರ ಇವ್ರ ಹತ್ರ ಯಾರಾದ್ರೂ ನನ್ನ ಕಾಪಾಡಿ ಕಾಪಾಡಿ ಅಂತ ಕಿಚ್ಕೊಳಕ್ ಸ್ಟಾರ್ಟ್ ಮಾಡ್ತಾನೆ. ಕೊನೆಗೂ ಓಡಿ ಓಡಿ ಒಂದ್ ಕಾರ್ನರ್ ಅಲ್ಲಿ ಬಂದು ಸಿಗಾಕೊಂಡ್ಬಿಡ್ತಾನೆ. ಆ ಸಿಂಹನ ಎದುರ್ಕೊಂಡು ಇವನ ಹತ್ರ ಬರುತ್ತೆ. ಇದಕ್ಕಿಂತ ಮುಂಚೆ ಇದ್ದಿದ್ ಗೋರಿ ನಾನು ಇದೇ ತರ ಸತ್ತೋಗಿರ್ಬೇಕೇನೋ ಅಂತ ಅನ್ಕೊಂಡು ತುಂಬಾ ಭಯ ಪಡ್ಕೊಂಡಿರ್ತಾನೆ. ಸಿಂಹ ನಿಧಾನಕ್ಕೆ ಅವನ ಹತ್ರ ಬಂದ್ಬಿಟ್ಟು ಯೋಚನೆ ಮಾಡಬೇಡಮ್ಮ, ನಾನು ನಿಂತರ ವೇಷ ಹಾಕೊಂಡಿದೀನಿ ಅನ್ನುತ್ತೆ. ಅಮ್ಮ ನಾನೊಂದ್ ಹೇಳ ಮಗನೇ, ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತದ್ಯಲ್ಲ, ನಾನು ಯಾವ್ದಾರು ಹುಡುಗಿನ ಕರ್ಕೊಂಡು ಹೋಗ್ತೀನಿ ಅನ್ನೋ ಭಯ ಇಲ್ವಾ? ನಿನ್ನಿಂದ ನಾಯಿ ಬಿಟ್ರೆ ಯಾರು ಓಡ್ ಬರಲ್ವಲ್ಲ ಮಗನೇ? ಸರಿಯ ಬಾಯ್ಲಿ ಹೇಳು ಮಮ್ಮಿ. ಮದ್ವೆದೇನ್ ಪ್ಲಾನು? ಆಗಂಗಿದ್ರೆ ಆಗು, ನನ್ ಡ್ಯಾಡಿಗೆ ಹೇಳಲ್ಲ. ಅಮ್ಮ ಏನೋ ಅಮ್ಮ, ನಾ ಮದ್ವೆ ಆಗ್ಬೇಕು. ಮದ್ವೆ ಆಗ್ಬೇಕಾ? ಯಾರ ಜೊತೆ? ಒಂದ್ ಹುಡುಗಿ ಇದ್ದಾಳೆ, ಅವಳು ನಾನ್ ಬಹಳ ಇಷ್ಟಪಡ್ತಿದ್ದೀನಿ, ಅವಳೇ ಮದ್ವೆ ಆಗೋದು. ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಅವಳ ಮೇಲೆ ಆನೆ ಈ ಪಾತ್ರೆ ತೊಳ್ದಿಲ್ಲ ಅಂದ್ರೆ. ಮೊನ್ನೆ ಹುಡುಗಿ ನೋಡಕ್ ಬಂದಿಲ್ಲ ಅಂತ ನಿಂಗೆ ಏನಾಯ್ತು? ಅವಳೊಳ್ಳೆ ಬಟ್ಟೆ ನೋಡ್ದಾಗ ನೋಡ್ತಾಳೆ, ಯಾಕೆ ಇದೇ ಡಿಸೈನ್ ಅಲ್ಲಿ ಬೇರೆ ಕಲರ್ ತೋರಿಸಿ ಅಂತಾಳೆ. ಓ ನಿನ್ನೆ ಒಂದ್ ಬಂದಿದಂತೆ, ಅದೇನಾಯ್ತು? ಅದೆಲ್ಲ ಆಲ್ಮೋಸ್ಟ್ ಓಕೆ ಆಗೋಯ್ತಪ್ಪ. ಕೊನೆ ಟೈಮಲ್ಲಿ ಒಂಚೂರು ತೊಡೆ ಹತ್ರ ಕೆರ್ತಾ ಇತ್ತಪ್ಪ, ಗರ್ಗರ್ ಅಂತ ಕೆರ್ಕೊಂಬಿಟ್ಟೆ, ಅಷ್ಟಕ್ಕೆ ರಿಜೆಕ್ಟ್ ಮಾಡ್ಬಿಟ್ಟು. ಅದ್ ಬಿಡ, ಮೊನ್ನೆ ಇಂಟರ್ವ್ಯೂ ಹೋಗಿದ್ದೆ, ಎಲ್ಲ ಕ್ಲಿಯರ್ ಆಯ್ತು. ಲಾಸ್ಟ್ ಅಲ್ಲಿ ತೊಡೆ ಹತ್ರ ನೀವೇ ತಡಿಯಕ್ ಹಾಕಿದ್ರೆ ಕೆರ್ಕೊಂಬಿಟ್ಟೆ ಗುರು. ಡಿಸಿಪ್ಲಿನ್ ಅಂತ ಆಚೆ ಹಾಕ್ಬಿಟ್ರು. ತೂ ಯಾವ್ದೋ ನಿಂದು ಕೆರ್ಕೊಂಗೇರೋ ನಿಮಿಷ. ಗರ್ 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 ಹೇಳು ಏನೋ ಅದು? ಮತ್ತೆ ಕಡಿತಿತ್ತಮ್ಮ, ಅದಕ್ಕೆ ಕೆರ್ಕೊಂಬಿಟ್ಟೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಯೋ ಮಗ, ಏನ ಬುಜ ತಗ ಮಾತಾಡ. ಯಾರು? ಮಾತಾಡ. ಅಲ್ಲ ಯಾರಂತ? ಏಯ್ ಮಾತಾಡ. ಹಲೋ ಹಲೋ, ಆರಾಮದಿರಿ? ಆರಾಮದೀವಿ, ನೀವ್ ಹೆಂಗಿದ್ದೀರ? ನಾವು ಆರಾಮದೀವಿ. ಮಾತಾಡ. ಅಲ್ಲ ಏನು ಮಾತಾಡ. 1 2 ಬಾಳೆಲೆ 2 3 4 ಅನ್ನ. ಗೌರಿ ಹಬ್ಬಕ್ಕೆ ಗೌರಿನೂ ಸಿಕ್ಕಿಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿನೂ ಸಿಕ್ಕಿಲ್ಲ. ಯುಗಾದಿಗಾದ್ರೂ ಯಮ್ನ ಸಿಗೋ ತರ ಮಾಡಕ್ಕೋದೀವಿ. ಮಮ್ಮಿ, ನಾ ಹೆಂಗ್ ಕಾಣತೀನಿ? ಚಂದ ಕಾಣತೀನಿಲ್ಲ? ನಿಮ್ ಹುಡುಗಿಗ್ ಹೋಗ್ ಕೇಳ. ನನಗೆ ಯಾರು ಹುಡುಗಿನೇ ಇಲ್ಲಮ್ಮ. ಅಷ್ಟ್ರ ಮೇಲೆ ತಿಳ್ಕೊ. ಎಲ್ಲರಿಗೂ ಪೆಟ್ರೋಲ್ ರೇಟ್ ಹೆಚ್ಚಾಗುತ್ತೆ ಅಂತ ಚಿಂತೆ ಆದ್ರೆ ನನಗೆ ಎಣ್ಣೆ ರೇಟ್ ಹೆಚ್ಚಾಗುತ್ತೇನೋ ಅಂತ ಚಿಂತೆ. ಪೆಟ್ರೋಲ್ ಇಲ್ಲ ಅಂದ್ರೆ ಸೈಕಲ್ ಮೇಲಾದ್ರೂ ಓಡಾಡ್ಬೋದು, ಆದ್ರೆ ಎಣ್ಣೆ ಇಲ್ಲ ಅಂದ್ರೆ ನಮ್ ತಲೆನೇ ಓಡಲ್ಲ. ನಿಮ್ ಹುಡ್ಗಿರ್ ಜೀವನ ಎಷ್ಟು ಕಷ್ಟ ಅಲ್ವಾ? ಯೋಚನೆ ಮಾಡೋದೇ ಒಂದಾಗಿರುತ್ತೆ, ಮಾಡೋದೇ ಒಂದಾಗಿರುತ್ತೆ. ಅಲ್ಲ, ನಾವ್ ಮೀಟ್ ಮಾಡ್ತಾ ಇರೋದೇ ಫಸ್ಟ್ ಟೈಮ್. ನನ್ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತು? ಮತ್ತೆ ಲೆಫ್ಟ್ ಇಂಡಿಕೇಟರ್ ಹಾಕ್ಬಿಟ್ಟು ರೈಟ್ ತಿರುಗ್ತಾ ಇದೆಯಲ್ಲವಾ ತಾಯಿ?
ಶೆಡೆ ಬೈ ನಮಸ್ಕಾರ ಗೊಜ್ಗ ಬೈ. ನನ್ನ ಹೆಸರು ಜಗ್ಗ ಗೊಜ್ಗ ಅಲ್ಲ. ನನ್ನ ಹೆಸರು ಶೇಷಾದ್ರಿ ಡಿ ಶೆಡೆ ಅಲ್ಲ. ಕಾಲೇಜ್ ಹೆಸರೆಲ್ಲ ಯಾರು ಹಿಡ್ಕಂತಾರಲೇ? ನಾನು ಹಿಡ್ಕೊಂಡ್ ಮೇಲೆ ಕಾಲೇಜ್ ಹೆಸರಾಗಿದ್ಲಿ. ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಿ ಗೋಲಿ. ಹ್ಯಾಪಿ ಯುಗಾದಿ ಬೋಳಿ. ಆಫತ್ ಕೋ ಕೇತೆ ಖಾಂಡ್ ಸೇಮ್ ಟು ಯು ಜಾಂಡ್. ಯಾಕೆ ಒಬ್ಬಟ್ಟಿನ ಕೊಬ್ಬು ಜಾಸ್ತಿ ಆಗೈತಾ? ಯಾಕೆ ಜಾಸ್ತಿ ಆಗಿರೋ ಬಂದ್ ಕಮ್ಮಿ ಮಾಡ್ತೀಯಾ? ಸಂಡೆ ತಿಂತಿ KFC ಫೋನ್ ಇಕ್ಕೋ ಬೇವರ್ಸಿ. ಉಪೇಂದ್ರ ಅವ್ರ ಮೂವಿ ಸೂಪರ್, ನೀನೇ ಕಟ್ ಮಾಡೋ ಲೋಪರ್. ನನ್ನ ಅಷ್ಟೊತ್ತಿಗೆ ಯಾಕೆ ಕಾಲ್ ಮಾಡ್ತಿದ್ದಾನೆ? ಹಲೋ, ಒತ್ತಾಯ್ತು ನಿನ್ ಹೊಲ್ದಾಗ, ಕತ್ಲಾಯ್ತು ನಿನ್ ಕಾಲ್ದಾಗ, ನಾನು ನೀನು ಮುಳ್ಳಾಗ ಆಡನ್ ಸೇರಿ ಹೊಲ್ದಾಗ. ಲೇ ತಿಕ್ಕಲ್ಲನ್ ಮಗನೆ, ನಿಂಗೇನ್ ಮಾಡಕ್ ಬೇರೆ ಕೆಲಸ ಇಲ್ವೇನೋ? ಮಧ್ಯರಾತ್ರಿ ಏನಾದ್ರೂ ಇಂಪಾರ್ಟೆಂಟ್ ಇರುತ್ತೆ ಅಂತ ಎತ್ತಿದ್ರೆ ಒಳ್ಳೆ ಬೇವರ್ಸಿ ತರ ಆಡ್ತಿಯಲ್ಲೋ. ಸರಿಯಾ? ಏನಪ್ಪ ಬೆಂಗಳೂರು ಬಾಯ್ ಹೆಂಗಿದ್ಯಾ? ಊರಿಗೆ ಬರ್ತಾ ಇದೀನಿ ಮಚ್ಚ. ಯಾಕೋ ಏನಾಯ್ತು? ಇಲ್ಲಿ ನೇಚರ್ ಸರಿ ಇಲ್ಲ ಮಚ್ಚ, ಫುಲ್ ಪೊಲ್ಯೂಷನ್ ಮಚ್ಚ. ಅದಕ್ಕೆ ಗ್ಯಾಸ್ ಖಾಲಿ ಆಗಿದೆ ಅಂತ ಹೇಳು. ಹೌದು, NS ಬೈಕ್ ಅಲ್ಲಿ ನಮ್ ಫ್ರೆಂಡ್ಗೆ ಕೊಟ್ಟಿದ್ದೀನಿ ಮಚ್ಚ. EMI ಕಟ್ಟಕ್ಕಾಗದೆ ಬ್ಯಾಂಕ್ನವರು ಸೀಸ್ ಮಾಡೋರು ಅಂತ ಹೇಳು. ಹೌದು, ನಿಮ್ ಹುಡುಗಿಯಲ್ಲಿ ದಿನ ಎಣ್ಣೆ ಹೊಡಿತಾ ಮಚ್ಚ, ಅದಕ್ಕೆ ಬಿಟ್ಬಿಟ್ಟೆ. ನಿನ್ನ ಹೊಡೆದಿಲ್ಲಲ್ವಾ, ಅದಕ್ಕೆ ಖುಷಿ ಪಡು. ಡೈರಿ ಫಾರ್ಮಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಮಚ್ಚ. ಒಳ್ಳೆ ಹಸು ಕೊಡ್ಸು. ಒಳ್ಳೆ ಬ್ರ್ಯಾಂಡ್ ಎಣ್ಣೆ ತಗೊಂಡ್ ಬಾ ಮಚ್ಚ, ಒಳ್ಳೆ ಹಸು ಕೊಡಿಸ್ತೀನಿ. ನಾನೊಂದು ಹೊಸ ಸಾಂಗ್ ಬರ್ದಿದ್ದೀನಿ, ಕೇಳು. ಏಯ್ ಚಿನ್ನ ಬಂಗಾರಿ, ಎಲ್ಲೊಂದ್ಸತಿ ಅಮ್ಮ ಅನ್ನು, ಅಮ್ಮ ಅನ್ನಪ್ಪ. ಯೋ ಮಗ, ಏನ ಬುಜಿ? ಯಾರೋ ಫೋನ್ ಮಾಡಿ ಇಂಗ್ಲೀಷ್ ಮಾತಾಡ್ತಾರ ನೋಡ, ಏನಂತ ಸ್ವಲ್ಪ ಕೇಳ. ಹಲೋ ಹಲೋ, ಹೇಳಿ. Hello sir, actually we are calling from DB Bank. ಯಾ ಆಕ್ಚುಲಿ This is regarding our bank's loan services. Is it good time to talk, sir? ಯಾ ನೋ ದಿಸ್ ಈಸ್ ಎ ಸಿಮ್ಯುಲೇಷನ್ ಗೇಮ್ ಸೆಟ್ ಇನ್ ಅ ವರ್ಚುವಲ್. Pardon sir? ನೋ ಪಾರ್ಡನ್, ಪ್ಯಾರಾಗಾನ್, ಅವೆಂಜರ್ಸ್ ಎಂಡ್ ಗೇಮ್, ಅವತಾರ್ 5 Hello sir, what are you talking about? ಯಾ ನಾಟ್ ಇಂಟ್ರೆಸ್ಟೆಡ್. Hey, ಇಡೋ ಫೋನು. ಏನಿಲ್ಲ ಅಪ್ಪ, ಅದೇ ಬ್ಯಾಂಕ್ ಅವ್ರಂತೆ ಅಕೌಂಟ್ ಓಪನ್ ಮಾಡ್ತೀರಿ ಅಂತ ಕೇಳಕ್ ಫೋನ್ ಮಾಡಿದ್ರು. ನನ್ ಮಗ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾನೋ. ಅಯ್ಯೋ ಜಾಸ್ತಿ ನಾಟಕ ಮಾಡ್ಬೇಡ, ಸುಮ್ನೆ ಮುಟ್ಟಿದ್ಕೆ ಹಿಂಗಾಡ್ತೀಯಲ್ಲೋ. ತವ ಕೊಳ್ತೀನಿ, ಬಿತ್ಕೋ. ಮುಟ್ಟಿದ್ದು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. Emotional damage. Hi. Hello. Fantastic. Coca-Cola stick. ನೈಂಟಿ ಪರ್ಸೆಂಟೇಜ್ಗೆ ಯಾರಾದರೂ ಅಳ್ತಾರ? ಫಸ್ಟ್ ಅಳೋದು ನಿಲ್ಸು. 90% ಒಳ್ಳೆ ಮಾರ್ಕ್ಸು. ನಾನು ಅಳ್ತಾ ಇರೋದು ನನ್ನ 90 ಬಂದಿದೆ ಅಂತಲ್ಲ, ನನ್ನ ಫ್ರೆಂಡ್ಗೆ 91 ಬಂದಿದೆ ಅಂತ. ಬೇಜಾರಾಗಲ್ವಾ ನನಗೆ? ನನಗೊಂದು ಅನುಮಾನ ಇದೆ ಮಹಾರಾಜರೇ. ನಿನಗೇನು ಅನುಮಾನ? ಊರಲ್ಲಿರೋ ಎಲ್ಲರನ್ನ ಚೋಟ ಬೈಬೇ ಕಾಪ. ಅಷ್ಟೇ.